ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಸವಿತಾ ನಾಯ್ಕ್ ಭಟ್ಕಳ, ಪ್ರೌಢಶಾಲಾ ಶಿಕ್ಷಕಿ. ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಜಗತ್ತಿನ 7 ಖಂಡಗಳ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನು ತೋರಿಸಿ. ಆತ್ಮೀಯರೇ, ಜಗತ್ತಿನಲ್ಲಿ 7 ಖಂಡಗಳಿವೆ. ಅತಿ ದೊಡ್ಡ ಖಂಡ ಏಷ್ಯಾ, ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ. ಹಾಗೂ ಜಗತ್ತಿನಲ್ಲಿ ಮಹಾಸಾಗರಗಳಿವೆ. ಅವುಗಳೆಂದರೆ ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ. ಈಗ ನಾವು ಜಗತ್ತಿನ ಖಂಡಗಳ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್, ಆಸ್ಟ್ರೇಲಿಯಾ. ಈ ಖಂಡಗಳ ಸಂಕ್ಷಿಪ್ತ ಪರಿಚಯವನ್ನು ನಾವೀಗ ಮಾಡೋಣ. ಏಷ್ಯಾ ಪ್ರಪಂಚದ ಖಂಡಗಳ ಗಾತ್ರ ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದ ಏಷ್ಯಾವು ಮೊದಲ ಸ್ಥಾನದಲ್ಲಿದೆ. ಇದು ಭೂಮಿಯ ಒಟ್ಟು ಭೂ ಆಧಾರಿತ ಪ್ರದೇಶದ ಸುಮಾರು 30% ಭಾಗವನ್ನು ಒಳಗೊಂಡಿದೆ. ದೊಡ್ಡ ಗಾತ್ರ ಮತ್ತು ಜನಸಂಖ್ಯೆಯನ್ನು ಇದು ಹೊಂದಿದೆ. ಇದು ಭೂಮಿಯ ಪೂರ್ವ ಗೋಳಾರ್ಧದಲ್ಲಿ ನೆಲೆಗೊಂಡಿದೆ. ವಿಶ್ವಸಂಸ್ಥೆಯಿಂದ ಗುರುತಿಸಲ್ಪಟ್ಟ ಸುಮಾರು 48 ದೇಶಗಳನ್ನು ಇದು ಹೊಂದಿದೆ. ಇದು ಕೆಲವು ದ್ವೀಪಗಳು ಹಾಗೂ ಪ್ರಾಂತ್ಯಗಳನ್ನು ಸಹ ಹೊಂದಿದೆ. ಏಷ್ಯಾವು ವಿಶ್ವದ ದೊಡ್ಡ ಹೆಸರುಗಳನ್ನು ಹೊಂದಿರುವಂತಹ ದೇಶಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಗಾತ್ರದಲ್ಲಿ ವಿಶ್ವದ ಅತಿದೊಡ್ಡ ದೇಶ ರಷ್ಯಾ, ಹಾಗೂ ಜನಸಂಖ್ಯೆಯಿಂದ ಅತಿದೊಡ್ಡ ದೇಶ ಚೀನಾ, ಹಾಗೂ ವಿಶ್ವದ ಅತಿದೊಡ್ಡ ದೇಶ ಪ್ರಜಾಪ್ರಭುತ್ವ ದೇಶ ಭಾರತ. ಹಾಗೆ ಇನ್ನು ಏಷ್ಯಾ ಮತ್ತು ಯುರೋಪ್ 2 ಖಂಡಗಳಲ್ಲಿ ತನ್ನ ಗಡಿಯನ್ನು ಹಂಚಿಕೊಂಡಿರುವಂತಹ ದೇಶವೆಂದರೆ ರಷ್ಯಾ. ಅದಕ್ಕಾಗಿಯೇ ರಷ್ಯಾದ ಪ್ರದೇಶವನ್ನು ಯುರೇಷಿಯಾ ಎಂದು ಕರೆಯಲಾಗುತ್ತದೆ. ಭಾರತವು ಏಷ್ಯಾ ಖಂಡದಲ್ಲಿ 2ನೇ ಅತಿ ದೊಡ್ಡ ದೇಶವಾಗಿದೆ. ಗಾತ್ರದ ದೃಷ್ಟಿಯಿಂದ ವಿಶ್ವದ 7ನೇ ದೊಡ್ಡ ದೇಶವಾಗಿದೆ. ಈಗ ಜಗತ್ತಿನ ಇನ್ನೊಂದು ಖಂಡದ ಬಗ್ಗೆ ಅಧ್ಯಯನ ಮಾಡೋಣ. ಅದೇ ಆಫ್ರಿಕಾ. ವಿಶ್ವದ ಖಂಡಗಳ ಗಾತ್ರ ಮತ್ತು ಜನಸಂಖ್ಯೆಯ ವಿಷಯದಲ್ಲಿ ಆಫ್ರಿಕಾ 2ನೇ ಸ್ಥಾನದಲ್ಲಿದೆ. ಇದು ಭೂಮಿಯ ಒಟ್ಟು ಭೂ ಆಧಾರಿತ ಪ್ರದೇಶದ ಸುಮಾರು 20% ಭಾಗವನ್ನು ಒಳಗೊಂಡಿದೆ. ಇದರ ಬಹುಪಾಲು ಭಾಗ ಭೂಮಿಯ ಪೂರ್ವ ಗೋಳಾರ್ಧದಲ್ಲಿದೆ. ಈ ಖಂಡವು ವಿಶ್ವದ ಗರಿಷ್ಠ 54 ದೇಶಗಳನ್ನು ಹೊಂದಿದೆ. ಇದು ವಿಶ್ವದ ದೊಡ್ಡ ಮರುಭೂಮಿ ಸಹರಾ ಮರುಭೂಮಿ, ವಿಶ್ವದ ಅತಿ ಉದ್ದದ ನದಿ ನೈಲ್ ನದಿ, ವಿಶ್ವದ ಅತ್ಯಂತ ಬಿಸಿಯಾದ ಪ್ರದೇಶ ಇಥಿಯೋಪಿಯಾ ಮುಂತಾದ ವಿಶ್ವದ ದೊಡ್ಡ ಪ್ರದೇಶಗಳನ್ನು ಒಳಗೊಂಡಿದೆ. ಸಮಭಾಜಕ ವೃತ್ತ ಆಫ್ರಿಕಾ ಖಂಡದ ಮಧ್ಯಭಾಗದ ಮೂಲಕ ಹಾದು ಹೋಗ್ತದೆ. ಆದ್ದರಿಂದ ಆಫ್ರಿಕಾದ ಕೆಲವು ಪ್ರದೇಶ ವರ್ಷವಿಡೀ ಸೂರ್ಯನ ನೇರ ಬೆಳಕನ್ನು ಪಡೆಯುತ್ತದೆ. ಗಾತ್ರದಲ್ಲಿ ಆಫ್ರಿಕನ್ ಖಂಡದ ಅತಿದೊಡ್ಡ ದೇಶವೆಂದರೆ ಅಲ್ಜೀರಿಯಾ. ಜನಸಂಖ್ಯೆಯ ದೃಷ್ಟಿಯಿಂದ ದೊಡ್ಡ ದೇಶವೆಂದರೆ ನೈಜೀರಿಯಾ. ಆಫ್ರಿಕಾ ಖಂಡದಲ್ಲಿ ಸಿಶೆಲ್ಸ್ ಅತ್ಯಂತ ಚಿಕ್ಕ ದೇಶ. ಈಗ ನಾವು ಇನ್ನೊಂದು ಖಂಡದ ಬಗ್ಗೆ ಅಧ್ಯಯನ ಮಾಡೋಣ. ಯಾವುದೆಂದರೆ ಉತ್ತರ ಅಮೇರಿಕಾ. ವಿಶ್ವದ ಖಂಡಗಳ ಗಾತ್ರದಲ್ಲಿ ಉತ್ತರ ಅಮೇರಿಕಾ 3ನೇ ಸ್ಥಾನದಲ್ಲಿದೆ. ಖಂಡಗಳ ಜನಸಂಖ್ಯೆಯ ದೃಷ್ಟಿಯಿಂದ ಇದು 5ನೇ ಸ್ಥಾನದಲ್ಲಿದೆ. ಇದು ಭೂಮಿಯ ಪಶ್ಚಿಮ ಗೋಳಾರ್ಧದಲ್ಲಿದೆ. ಈ ಖಂಡದಲ್ಲಿ ಒಟ್ಟು 5 ಸಮಯ ವಲಯಗಳಿವೆ. ಇದು ವಿಶ್ವದ ಅತಿದೊಡ್ಡ ಆರ್ಥಿಕತೆಯ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ USA
ಇಂತಹ ಸುಮಾರು 23 ದೇಶಗಳನ್ನು ಇದು ಹೊಂದಿದೆ. ಪ್ರಸಿದ್ಧ ಲೇಕ್ ಸುಪೀರಿಯರ್ USA ಮತ್ತು ಕೆನಡಾದ ಗಡಿಯಲ್ಲಿ ಇದು ಕಂಡುಬಂದಿದೆ. ಇನ್ನು ಇನ್ನೊಂದು ಪ್ರಮುಖ ಖಂಡ ದಕ್ಷಿಣ ಅಮೇರಿಕಾ. ಇದರ ಬಗ್ಗೆ ಈಗ ತಿಳ್ಕೊಳ್ಳೋಣ. ವಿಶ್ವದ ಖಂಡಗಳ ಗಾತ್ರದಲ್ಲಿ ದಕ್ಷಿಣ ಅಮೇರಿಕಾ 4ನೇ ಸ್ಥಾನದಲ್ಲಿದೆ. ಖಂಡಗಳ ಜನಸಂಖ್ಯೆಯ ದೃಷ್ಟಿಯಿಂದ ಇದು 4ನೇ ಸ್ಥಾನದಲ್ಲಿದೆ. ಇದು ಭೂಮಿಯ ಪಶ್ಚಿಮ ಗೋಳಾರ್ಧದಲ್ಲಿದೆ. ಇದು ಪನಾಮಾ ಭೂಸಂಧಿಯ ಮೂಲಕ ಉತ್ತರ ಅಮೇರಿಕಾ ಖಂಡಕ್ಕೆ ಸಂಪರ್ಕವನ್ನು ಹೊಂದಿದೆ. ಹಾಗೆಯೇ ಇದು ಮೌಂಟ್ ಚಿಂಬೋರಾಜೋ ಮತ್ತು ಮೌಂಟ್ ಕೋಟೋಪಾಕ್ಸಿ ಎಂಬ ವಿಶ್ವದ 2 ಎತ್ತರದ ಜ್ವಾಲಾಮುಖಿಗಳನ್ನು ಹೊಂದಿದೆ. ಈ ಖಂಡವು ಕಾಫಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ, ಏಕೆಂದರೆ ಬ್ರೆಜಿಲ್ ವಿಶ್ವದ ಅತಿದೊಡ್ಡ ಕಾಫಿ ಉತ್ಪಾದಕ ರಾಷ್ಟ್ರವಾಗಿದೆ. ಇದು 12 ದೇಶಗಳನ್ನು ಮಾತ್ರವಲ್ಲದೆ ಅತಿದೊಡ್ಡ ಹಾವಿನ ಜಾತಿಗಳಾದ ಅನಕೊಂಡಾ ಕೂಡ ಇಲ್ಲಿ ಕಂಡುಬರುತ್ತದೆ. ಈ ಖಂಡದಲ್ಲಿ ಬ್ರೆಜಿಲ್ ಗಾತ್ರದಲ್ಲಿ ದೊಡ್ಡ ದೇಶವಾಗಿದೆ. ಇನ್ನೊಂದು ಪ್ರಮುಖ ಖಂಡ, ವಿಶ್ವದ ವಿಜ್ಞಾನಿಗಳ ಖಂಡ ಎಂದ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಖಂಡ ಅಂಟಾರ್ಟಿಕಾ ಖಂಡ. ಅಂಟಾರ್ಟಿಕಾ ವಿಶ್ವದ ಖಂಡಗಳ ಗಾತ್ರದಲ್ಲಿ 5ನೇ ಸ್ಥಾನವನ್ನು ಹೊಂದಿದೆ. ಇದು ಪ್ರಪಂಚದ ದಕ್ಷಿಣ ಭಾಗದಲ್ಲಿದೆ. ಭೂಮಿಯ ದಕ್ಷಿಣ ಧ್ರುವವು ಈ ಖಂಡದಲ್ಲಿದೆ. ಇದರ ಭೌಗೋಳಿಕ ಲಕ್ಷಣಗಳು ಮುಖ್ಯವಾಗಿ ಧ್ರುವ ಮರುಭೂಮಿಗಳಿಂದ ಪ್ರಾಬಲ್ಯವನ್ನು ಹೊಂದಿದೆ. 1959ರ ಅಂಟಾರ್ಟಿಕ್ ಒಪ್ಪಂದದ ಪ್ರಕಾರ 52 ದೇಶಗಳು ಸಹಿ ಮಾಡಿವೆ. ಈ ಒಪ್ಪಂದದ ಅಡಿಯಲ್ಲಿ ಇಲ್ಲಿ ಪರಮಾಣು ತ್ಯಾಜ್ಯಗಳ ವಿಲೇವಾರಿ, ಪರಮಾಣು ಸ್ಫೋಟಕಗಳ ಚಟುವಟಿಕೆ, ಗಣಿಗಾರಿಕೆ ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ. ಇದು ಪ್ರಪಂಚದ ಒಟ್ಟು ಹಿಮನದಿಗಳಲ್ಲಿ 75% ನೆಲೆಗೊಂಡಿದೆ ಎನ್ನುವುದನ್ನು ನೆನಪಿನಲ್ಲಿ ಇಡಬೇಕು. ಈ ಖಂಡವನ್ನು ಹಿಮಖಂಡ ಎಂದು ಕರೆಯುವರು. ವಿಜ್ಞಾನಿಗಳ ಖಂಡ, ಶ್ವೇತಖಂಡ ಎಂದು ಕರೆಯುವರು. ಇನ್ನೊಂದು ಪ್ರಮುಖ ಖಂಡ ಯುರೋಪ್ ಖಂಡದ ಬಗ್ಗೆ ಅಧ್ಯಯನ ಮಾಡೋಣ. ಯುರೋಪ್ ಇದು ವಿಶ್ವದ ಖಂಡಗಳ ಜನಸಂಖ್ಯೆಯ ವಿಷಯದಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ. ಖಂಡಗಳ ಗಾತ್ರದ ಪ್ರಕಾರ 6ನೇ ಸ್ಥಾನವನ್ನು ಹೊಂದಿದೆ. ಈ ಖಂಡವು ಉತ್ತರಕ್ಕೆ ಆರ್ಕ್ಟಿಕ್ ಮಹಾಸಾಗರ, ದಕ್ಷಿಣಕ್ಕೆ ಮೆಡಿಟರೇನಿಯನ್, ಪೂರ್ವಕ್ಕೆ ಏಷ್ಯಾ ಖಂಡ ಮತ್ತು ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರದಿಂದ ಗಡಿಯನ್ನು ಹೊಂದಿದೆ. ಇದರ ಬಹುಪಾಲು ಭಾಗ ಭೂಮಿಯ ಪೂರ್ವ ಗೋಳಾರ್ಧದಲ್ಲಿದೆ. ಇದು ಮರುಭೂಮಿಗಳಿಲ್ಲದ ವಿಶಿಷ್ಟ ಖಂಡವಾಗಿದೆ. ಈ ಖಂಡದಲ್ಲಿ 44 ದೇಶಗಳನ್ನು ನೋಡ್ತೇವೆ. ಇಲ್ಲಿ ಪ್ರಪಂಚದ ಅತ್ಯಂತ ಚಿಕ್ಕ ದೇಶವಾದ ವ್ಯಾಟಿಕನ್ ಸಿಟಿ ಈ ಖಂಡದಲ್ಲಿ ಇದೆ. ಇಂಗ್ಲೆಂಡ್ನ ಲಂಡನ್, ಫ್ರಾನ್ಸ್ನ ಪ್ಯಾರಿಸ್ ಇಂತಹ ವಿಶ್ವ ಶ್ರೇಷ್ಠ ನಗರಗಳು ಇಲ್ಲಿವೆ. ಯುರೋಪಿಯನ್ ಯೂನಿಯನ್ ಎಂದು ಕರೆಯಲ್ಪಡುವ 27 ದೇಶಗಳ ರಾಜಕೀಯ ಆರ್ಥಿಕ ಒಕ್ಕೂಟ ಇಲ್ಲಿದೆ. ಇದು ಯೂರೋ ಕರೆನ್ಸಿಯನ್ನು ಹೊಂದಿದೆ. ಪ್ರಪಂಚದ ಇನ್ನೊಂದು ಖಂಡ ಆಸ್ಟ್ರೇಲಿಯಾ, ಪ್ರಪಂಚದ ಅತಿ ಚಿಕ್ಕ ಖಂಡ. ಇದರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಆಸ್ಟ್ರೇಲಿಯಾ, ಇದನ್ನು ಓಷಿಯಾನಿಯಾ ಎಂತಲೂ ಕರೆಯುತ್ತಾರೆ. ವಿಶ್ವದ ಖಂಡಗಳ ಜನಸಂಖ್ಯೆಯ ವಿಷಯದಲ್ಲಿ ಓಷಿಯಾನಿಯಾ ಅಥವಾ ಆಸ್ಟ್ರೇಲಿಯಾ 6ನೇ ಸ್ಥಾನವನ್ನು ಹೊಂದಿದೆ. ಪ್ರಪಂಚದ ಖಂಡಗಳ ಗಾತ್ರದ ದೃಷ್ಟಿಯಿಂದ ಇದು ಅತ್ಯಂತ ಚಿಕ್ಕ ಖಂಡವಾಗಿದೆ. ಇದು ದಕ್ಷಿಣ ಗೋಳಾರ್ಧದಲ್ಲಿದೆ. ವಿಶ್ವದ ಅತಿದೊಡ್ಡ ಹವಳದ ಬಂಡೆಯ ವ್ಯವಸ್ಥೆ ಅಂದರೆ ಗ್ರೇಟ್ ಬ್ಯಾರಿಯರ್ ರೀಫ್ ಇಲ್ಲಿದೆ. ಈ ಖಂಡವನ್ನು ದ್ವೀಪಖಂಡ ಎಂತಲೂ ಕರೆಯಲಾಗುತ್ತದೆ. ಸುಮಾರು 14 ಸಾರ್ವಭೌಮ ರಾಷ್ಟ್ರಗಳನ್ನು ಇದು ಹೊಂದಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಪಪುವಾ ನ್ಯೂಗಿನಿಯಾ ಇತ್ಯಾದಿ ದೇಶಗಳನ್ನು ಇದು ಹೊಂದಿದೆ. ಆತ್ಮೀಯರೇ, ಇನ್ನು ಮುಂದಿನ ವಿಡಿಯೋದಲ್ಲಿ
ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ತಮಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.